ಗ್ರಾಮಗಳನ್ನ ಪಟ್ಟಣ ಪಂಚಾಯಿತಿಯಿಂದ ನೀವು ಕೈ ಬಿಡಿ, ಈ ರೀತಿಯಾದಂತಹ ಕೂಗು ಉಡುಪಿಯ ಬೈಂದೂರಿನಲ್ಲಿ ಕೇಳಿಬರ್ತಾ ಇದೆ. ಗ್ರಾಮಗಳನ್ನ ಪಟ್ಟಣ ಪಂಚಾಯಿತಿಗಳಿಂದ ನೀವು ಕೈ ಬಿಡಿ, ಬೇಡವೇ ಬೇಡ. ಉಡುಪಿಯ ಬೈಂದೂರಿನಲ್ಲಿ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ವಿಚಾರ ಮುಂದಿಡ್ಕೊಂಡು ರೈತರ ಹೋರಾಟಕ್ಕೆ ಅಹಿಂಸಾ ಚೇತನ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾಯಕರ ಕುರ್ಚಿ ಅಲುಗಾಡಿಸುವಂತಹ ಹೋರಾಟ ಇದು ಅಂತ ಬಣ್ಣಿಸ್ತಿದ್ದಾರೆ ಅವರು. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ರೈತರಿಂದ ಹೋರಾಟ ನಡೆದಿದೆ. ಇದಕ್ಕೆ ಅಹಿಂಸಾ ಚೇತನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾಯಕರ ಕುರ್ಚಿ ಅಲುಗಾಡಿಸುವಂತಹ ಹೋರಾಟ ಇದು. ಯಾವ ಸರ್ಕಾರ ಬಂದರೂ ಕೂಡ ಇವರು ರೈತರ ವಿರೋಧಿಯಾಗಿಯೇ ಇದ್ದಾರೆ. ಬರುವ ಸರ್ಕಾರಗಳು ರೈತ ವಿರೋಧಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಯಾವ ರಾಜಕೀಯ ನಾಯಕರಿಗೂ ಕೂಡ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಜೀವಕ್ಕೆ ನ್ಯಾಯ ಬೇಕು ಅಂತ ಚೇತನ್ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕಳೆದ 1 ವರ್ಷದಿಂದ ನಡೀತಾ ಇದೆ ಹೋರಾಟ. ಬೈಂದೂರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಹೋರಾಟಗಳಾಗ್ತಿದೆ ಆ ಭಾಗದ ರೈತ ಸಂಘಟನೆಗಳಿಂದ. 1 ವರ್ಷದಿಂದ ಧರಣಿ ನಡೆಸುತ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಕೇಳ್ತಾ ಇಲ್ಲ, ಬರೀ ರಾಜಕೀಯವನ್ನ ಮಾಡ್ತಿದ್ದಾರೆ. ರೈತರ ಗೋಳನ್ನ ಕೇಳೋರು ಯಾರು ಅಂತ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ರೈತರು ಆಕ್ರೋಶಭರಿತವಾಗಿ ರಾಜ್ಯ ಸರ್ಕಾರ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ. ನಾವು ನೋಡಿದ್ವಿ, ಅವರ ಅಭಿವೃದ್ಧಿಯಲ್ಲಿ ಬರೀ ಕಟ್ಟಡ ಕಟ್ಟಿಬಿಟ್ಟು ರೈತರನ್ನು ಗಮನಿಸದೆ ಅವರ ಉದ್ದೇಶ. ಆ ರೀತಿ ಆದಕ್ಕೆ ನಾವು ನಿಜವಾದ ರೈತರ ಜೀವನಕ್ಕೆ ನ್ಯಾಯ ಒದಗಿಸಬೇಕು, ಒಂದು ಸಮಾಜ ಕಟ್ಟಬೇಕು ಅಂತ ಇದೆ. ಇವೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳಿ. ನಾವು ಕೂಡ ರೈತರ ಎಲ್ಲರಿಗೂ ನಿಂತು ನಮ್ಮ ಮಾದರಿಯಾದ ಎನ್.ಟಿ. ನಂಜುಂಡಸ್ವಾಮಿ ಅವರು ಇಲ್ಲ ಅಂದ್ರೆ ನಿಮ್ಮ ಕುರ್ಚಿ ಅಲ್ಲಾಡಿಸಿ ಬರೀ ಶ್ರೀಮಂತ ಉಳ್ಳವರೇ ಆಗ್ತಿರೋದು ದೇಶ ಹೊರತು ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ. ನಾವು ನೋಡಿದ್ವಿ, ಅವರ ಅಭಿವೃದ್ಧಿಯಲ್ಲಿ ಬರೀ ಕಟ್ಟಡ ಕಟ್ಟಿಬಿಟ್ಟು ರೈತರನ್ನು ಗಮನಿಸದೆ ಅವರ ಉದ್ದೇಶ. ಆ ರೀತಿ ಆದಕ್ಕೆ ನಾವು ನಿಜವಾದ ರೈತರ ಜೀವನಕ್ಕೆ ನ್ಯಾಯ ಒದಗಿಸಬೇಕು, ಒಂದು ಸಮಾಜ ಕಟ್ಟಬೇಕು ಅಂತ ಇದೆ. ಇವೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳಿ. ನಾವು ಕೂಡ ರೈತರ ಎಲ್ಲರಿಗೂ ನಿಂತು ನಮ್ಮ ಮಾದರಿಯಾದ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.